ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರಂತ ಕಾಣಿಸುತ್ತೆ. ಬೆಳಗ್ಗೆ ತಿಂಡಿನೂ ಇಲ್ಲ, ಮಧ್ಯಾಹ್ನ ಊಟನೂ ಮಾಡಿಲ್ಲ. ಯಾರ ಮೇಲಿನ ಕೋಪಕ್ಕೆ ನಟ ದರ್ಶನ್ ಉಪವಾಸ ಅಂತ ಗೊತ್ತಿಲ್ಲ. ಬೆಳಗ್ಗೆ ಇಲ್ಲಿಂದ ಬೆಂಗಳೂರಿಂದ ಬಳ್ಳಾರಿ ಕರ್ಕೊಂಡು ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ತಿಂಡಿ ಅಂತ ಹೇಳಿದ್ರಂತೆ ಪೊಲೀಸರು. ತಗೊಳ್ಳಿ ಇಡ್ಲಿ ವಡೆ ಚಿತ್ರಾನ್ನನೋ ಏನೋ ತಗೊಳ್ಳಿ ಅಂತ ಹೇಳಿದ್ರಂತೆ. ಇಲ್ಲ ನಂಗೆ ಬೇಡ ಅಂತ ಹೇಳಿದ್ರಂತೆ. ಸೊ ಆ ಕಾರಣಕ್ಕಾಗಿ ನೀರು ಕೊಟ್ಟಿದ್ರು. ಈಗ ಇಲ್ಲಿಗೆ ಬಂತಿದ್ದಂಗೆ ಊಟ ರೆಡಿ ಇತ್ತು. ತಗೊಳ್ಳಿ ಅನ್ನ ಮತ್ತು ಚಪಾತಿ ಅಂತ ಹೇಳಿದರೆ ಇಲ್ಲ ನಂಗೆ ಬೇಡ ಅಂತ ಹೇಳ್ತಿದ್ದಾರೆ. ಯಾಕೆ ಯಾವ ಕಾರಣಕ್ಕೆ ಈ ಉಪವಾಸ ಸತ್ಯಾಗ್ರಹ ಅನ್ನೋದು ಗೊತ್ತಿಲ್ಲ. ದರ್ಶನ್ಗೆ ಯಾರ ಮೇಲಾದರೂ ಕೋಪವೋ ಅಥವಾ ಟೆನ್ಷನ್ನೋ ಗೊತ್ತಿಲ್ಲ. ಚಪಾತಿ ಅನ್ನ ಸಾಂಬಾರ್ ಊಟವನ್ನು ಕೊಟ್ಟಿದ್ರು ಸಿಬ್ಬಂದಿ, ಆದರೆ ನಂಗೆ ಯಾವುದೇ ಊಟ ಬೇಡ ಅಂತ ತಿರಸ್ಕರಿಸಿದ್ದಾರಂತೆ ದರ್ಶನ್. ಈಗ ಊಟ ತ್ಯಜಿಸಿರುವ ದರ್ಶನ್ಗೆ ಸಂಜೆವರೆಗೂ ಊಟ ಇಲ್ಲ. ಏನಾದರೂ ಯಾರಾದ್ರೂ ಮೇಲೆ ಸಿಟ್ಟ ಅವರಿಂದ ಹೀಗಾಗ್ಬಿಡ್ತು ಅನ್ನೋದಾ, ಅಥವಾ ಅಯ್ಯೋ ನಾನು ಏನು ಎಡವಟ್ಟು ಮಾಡ್ಕೊಂಡೆ ಅಂತ ಅವ್ರ ಮೇಲೆ ಅವ್ರಿಗೆ ಸಿಟ್ಟೋ ಬೇಸರವೋ, ಅಥವಾ ಏನಪ್ಪ ಮಾಡೋದು ಇಲ್ಲಿ ಹೆಂಗಪ್ಪ ಇರೋದು ಅನ್ನೋ ಟೆನ್ಷನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರಂತೆ. ಯಾವುದೇ ಕಾರಣಕ್ಕೂ ನಂಗೆ ಊಟ ತಿಂಡಿ ಏನೂ ಬೇಡ ಅಂತ ಬಹಳ ದಿನಗಳ ಕಾಲ ಮಾಡೋದಕ್ಕಾಗಲ್ಲ. ಇನ್ನೂ 13 ದಿನ ನ್ಯಾಯಾಂಗ ಬಂಧನ, ಮುಂದಿಂದು ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ನಾವು ಗಮನಿಸೋದಾದ್ರೆ 13 ದಿನ ನ್ಯಾಯಾಂಗ ಬಂಧನ. ಏನು 13 ದಿನ ಬಳ್ಳಾರಿಲಿ ಉಪವಾಸ ಕೂತ್ಕೊಂತಾರ? ಇಲ್ಲ, ತಿನ್ನಲೇಬೇಕು. ಬಟ್ ಇವತ್ತಿನ ಮಟ್ಟಿಗಂತೂ ನಂಗೇನು ಬೇಡ ಅಂತ ಹೇಳ್ತಾ ಇದ್ದಾರಂತೆ. ಪೊಲೀಸರು ಕೂಲಿಂಗ್ ಗ್ಲಾಸೇ ಇಟ್ಕೊಳಕ್ ಬಿಟ್ಟಿದ್ರು, ಇನ್ನು ತಿಂಡಿ ಕೊಡಿಸ್ದೇ ಇರ್ತಾರಾ? ಸೊ ಕರ್ಕೊಂಡು ಹೋಗ್ಬೇಕಾದ್ರೆ ಕೇಳಿದ್ರಂತೆ, ತಿಂಡಿ ತಿನ್ನಿ, ನಾವು ತಿನ್ನಬೇಕು ನೀವು ತಿನ್ನಿ ಅಂತ. ಅವಾಗಿಲ್ಲ ನನಗೆ ಬೇಡ ಅಂತ ಹೇಳಿದ್ರಂತೆ. ಸೊ ಬೆಳಿಗ್ಗೆ ತಿಂಡಿನೂ ತಿಂದಿಲ್ಲ. ಈಗ ಮಧ್ಯಾಹ್ನ ಹೋಗ್ತಾ ಇದ್ದ ಹಾಗೇನೆ ಕರೆಕ್ಟಾಗಿ ಟೈಮಿಂಗ್ಸ್ ಇರುತ್ತೆ ಅಲ್ವಾ ಜೈಲ್ಗಳಲ್ಲಿ, ಇಷ್ಟೊತ್ತಿಗೆ ಊಟ ತಿಂಡಿ ಅಂತ ಒಂದು ಬೆಲ್ಲೇನೋ ಹೊಡಿತಾರಂತೆ ಕಾಣುತ್ತೆ. ನಾವು ಸಿನಿಮಾಗಳಲ್ಲೇ ನೋಡಿರೋದು. ಮತ್ತು ಅಲ್ಲಿರೋರು ಕೆಲವ್ರು ಹೇಳೋರು ಹೌದು ಇದಕ್ಕೆಲ್ಲ ಟೈಮಿಂಗ್ಸ್ ಇರುತ್ತೆ ಅಂತ. ಸೊ ಆ ಟೈಮಿಂಗ್ಸಲ್ಲಿ ಏನಾದರೂ ಬೆಲ್ ಹೊಡೆದಾಗಲೇ ಊಟ ಮಾಡಬೇಕಾಗುತ್ತೆ. ಆಗ ಊಟ ರೆಡಿ ಇತ್ತಂತೆ, ಚಪಾತಿ ಇತ್ತಂತೆ, ಅನ್ನ ಮತ್ತು ಸಾಂಬಾರು ಇತ್ತಂತೆ. ತಗೊಳ್ಳಿ ಅಂತ ಕೊಟ್ಟಿದ್ದಕ್ಕೆ ನನಗೆ ಬೇಡ, ನಾನೇನು ತಿನ್ನಲ್ಲ, ನನಗೆ ಬೇಡ ಅಂತ ಹೇಳಿದ್ದಾರಂತೆ. ಸೊ ಯಾಕೆ ಈ ಉಪವಾಸ, ಯಾಕೆ ಊಟ ತಿಂಡಿ ಎಲ್ಲ ಬಿಡ್ತಾ ಇದ್ದಾರೆ? ಯಾರಾದ್ರ ಮೇಲೆ ಬೇಜಾರ, ಯಾರಾದ್ರ ಮೇಲೆ ಸಿಟ್ಟ, ಅಥವಾ ತಮಗೆ ತಾವೇನೇ ಪ್ರಶ್ನೆಗಳನ್ನು ಮಾಡ್ಕೊಳ್ತಾ ಇದ್ದಾರೋ? ಒಬ್ಬಂಟಿ ಆಗಿರೋದಕ್ಕೆ, ಏಕಾಂಗಿ ಆಗಿರೋದಕ್ಕೆ, ಬಹಳ ಬೇಸರವಾಗಿ ಊಟ ತಿಂಡಿ ಏನೂ ಬೇಡ ಅಂತ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ನನಗಂತೂ ಊಟ ಬೇಡ ಅಂತ ಹೇಳಿದಾರಂತೆ. ಸೊ ಈಗ ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ತಿಂದಿಲ್ಲ. ಇವ್ರಿಗೆ ತಿನ್ನಬೇಕು ಅಂತ 3 ಗಂಟೆಗೋ 4 ಗಂಟೆಗೋ ಅನಿಸಿದ್ರೆ ಅವಾಗ ತಗೊಂಡೋಗಿ ಕೊಡಲ್ಲ. ಯಾಕಂದರೆ ಅದು ಜೈಲು, ಸ್ಟೋನಿ ಬ್ರೋಕ್ ಅಲ್ಲ. ಸೊ ಹಾಗಾಗಿ ಇನ್ನು ಸಂಜೆವರೆಗೂ ಕಾಯಲೇಬೇಕಾಗತ್ತೆ.